ಉಪಚುನಾವಣೆ ಪ್ರಚಾರ ಬರದಿಂದ ಸಾಗ್ತಾ ಇದೆ. ನಮ್ಮ ಜೊತೆಗೆ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರು ಜಾಯ್ನ್ ಆಗ್ತಾರ ಜೊತೆಗೆ ಮಾತಾಡೋಣ. ಮುಖ್ಯಮಂತ್ರಿಗಳೇ, ಉಪಚುನಾವಣೆ ತುಂಬ ಜೋರಾಗಿ ಸಾಗ್ತಾ ಇದೆ. ನೀವು ಕೂಡ ತುಂಬ ಭರ್ಜರಿಯಾಗಿ ಪ್ರಚಾರವನ್ನು ಮಾಡ್ತಾ ಇದ್ರಿ. ಈ ಒಂದು ಉಪಚುನಾವಣೆಯಲ್ಲಿ ಅಜೆಂಡಾ ಹೇಗೆ ಫಿಕ್ಸ್ ಮಾಡ್ತೀರಿ ಸರ್? ಸಾಮಾನ್ಯವಾಗಿ ಪ್ರತಿಯೊಂದು ಉಪಚುನಾವಣೆ ಕೂಡ ತನ್ನದೇ ಆದಂಥ ಬೇರೆ ಬೇರೆ ಅಜೆಂಡಾ ಇರುತ್ತೆ. ಇದು ಸಿದ್ದರಾಮಯ್ಯ ವರ್ಸಸ್ ಮೋದಿನೋ, ಅಥವಾ ಕಾಂಗ್ರೆಸ್ನ ಗ್ಯಾರಂಟಿ ವರ್ಸಸ್ BJPಯ ಬಲೆ ಏರಿಕೆನೋ, ಅಥವಾ ಕಾಂಗ್ರೆಸ್ ವರ್ಸಸ್ BJPನೋ? ಏನು ಅಜೆಂಡಾ ಸರ್? ಅಜೆಂಡಾ ಅಂತ ಬೈ ಎಲೆಕ್ಷನ್ಗೆ ಇರಲ್ಲ. ನಮ್ಮ ಸರ್ಕಾರ ಇಲ್ಲಿವರೆಗೆ ಏನೇನು ಕಾರ್ಯಕ್ರಮಗಳು ಮಾಡಿದೆ, ಏನೇನು ಸಾಧನೆಗಳು ಮಾಡಿದೆ, ಅದ್ರ ಜನರ ಮುಂದೆ ಇಡ್ತೀವಿ. ಜನರು ಅದನ್ನು ವಿಮರ್ಶೆ ಮಾಡಿ ಓಟ್ ಹಾಕ್ತಕ್ಕಂಥದ್ದನ್ನು ಮಾಡ್ತಾರೆ. ಅದನ್ನು ಬಿಟ್ಟು ಅಜೆಂಡಾ ಅಂತ ಒಂದು ಬೈ ಎಲೆಕ್ಷನ್ಗೆ ಒಂದು ಅಜೆಂಡಾ ಅಂತ ಇರಲ್ಲ. ಈಗ ನಾವು BJPಯವರು ನನ್ನನ್ನು ಅಟ್ಯಾಕ್ ಮಾಡೋದು ಬಿಟ್ಟರೆ ಏನು ಮಾಡ್ತಾ ಇದ್ದಾರೆ ಬೇರೆ? ಅವರು 9 ವರ್ಷ ಅಧಿಕಾರದಲ್ಲಿದ್ದಾರಲ್ಲ, 9 ವರ್ಷದಲ್ಲಿ ಏನೇನು ಮಾಡಿದ್ದೀವಿ ಅಂತ ಹೇಳ್ತಾರೆ ಜನರಿಗೆ. ಜನರಿಗೆ ಹೇಳ್ಬೇಕಲ್ಲ, 9 ವರ್ಷ ಅಧಿಕಾರದಲ್ಲಿ ಇದ್ದದ್ದು, ಆ 9 ವರ್ಷಗಳಲ್ಲಿ ಏನು ಮಾಡಿದ್ದೀವಿ ಅಂತ ಜನಗಳಿಗೆ ಹೇಳ್ಬೇಕಲ್ಲ. ಅದನ್ನೇನು ಹೇಳ್ತಾ ಇಲ್ಲ. ನನ್ನ ಅಟ್ಯಾಕ್ ಮಾಡೋದು ಬಿಟ್ಟರೆ ಬೇರೆ ಏನು ಮಾಡ್ತಾ ಇದ್ದಾರೆ? ಯಾಕಂದರೆ RSSನವರು ಅವ್ರಿಗೆ ಹೇಳ್ಕೊಟ್ಬಿಟ್ಟಿದ್ದಾರೆ, ಸಿದ್ದರಾಮಯ್ಯನ ಅಟ್ಯಾಕ್ ಮಾಡಿ ಅಂತ. ಅದಕ್ಕೆ ಅಟ್ಯಾಕ್ ಮಾಡ್ತಾರೆ. ನಿಮ್ಮ ಹಾಗೂ ನೀವು ಹೇಳಿದಾಗೆ ನಿಮ್ಮ ಸರ್ಕಾರದ ವಿರುದ್ಧ ನಿರಂತರವಾಗಿ ಆರ್ಥಿಕ ವಿಚಾರಗಳಿಗೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಪ್ರಮುಖ ಅಂದರೆ ಈಗ ವಿಜಯೇಂದ್ರ ಟ್ವೀಟ್ ಮಾಡಿ, BJPಯವರು ಟ್ವೀಟ್ ಮಾಡಿ ಸರ್ಕಾರ ಖಾಲಿ ಆಗಿದೆ. ಇದಕ್ಕೆ ನೀವು ಉತ್ತರ ಕೊಟ್ರಿ. ನಿಮ್ಮನ್ನೇ ನಿರಂತರವಾಗಿ ಟಾರ್ಗೆಟ್ ಮಾಡ್ತಾ ಇರೋದು ಯಾಕೆ ಅನ್ಸುತ್ತೆ ಸರ್? ಯಾಕೆ ಅಂತಂದರೆ ನಾನು ಬಡವ್ರ ಪರವಾಗಿದ್ದೀನಿ ಅಂತ. ಅವರು ಬಡವರ ವಿರೋಧಿಗಳು. ಬಡವ್ರ ಪರವಾಗಿದ್ದೀನಿ ಅಂತ, ಹಿಂದುಳಿದವ್ರ ಪರವಾಗಿದ್ದೀನಿ ಅಂತ, ದಲಿತರ ಪರವಾಗಿದ್ದೀನಿ ಅಂತ, ಅಹಿಂದ ವರ್ಗದ ಪರವಾಗಿದ್ದೀನಿ ಅಂತ, ಅಲ್ಪಸಂಖ್ಯಾತರ ಪರವಾಗಿದ್ದೀನಿ ಅಂತ ಮಾಡ್ತಾ ಇದ್ದಾರೆ. ಆಮೇಲೆ ಈ ಚುನಾವಣೆಯ ಫಲಿತಾಂಶ ಅನೇಕರು ನಾನಾ ರೀತಿಯಲ್ಲಿ ಹೇಳ್ತಾರೆ, ದಿಕ್ಸೂಚಿ ಆಗಲ್ಲ. ಯಾವುದೇ ಉಪಚುನಾವಣೆನ ದಿಕ್ಸೂಚಿ ಅಂತ ಸಡನ್ನಾಗಿ ಪರಿಗಣನೆ ಮಾಡೋಕ್ಕಾಗಲ್ಲ. ಬಟ್ ಒಂದು ಸರ್ಕಾರದ ಮುಖ್ಯಸ್ಥರಾಗಿ ಇದನ್ನು ನೀವು ಈ ಚುನಾವಣಾ ಫಲಿತಾಂಶವನ್ನು ಹೇಗೆ ನಿರೀಕ್ಷೆ ಮಾಡ್ತೀರಿ, ಜೊತೆಗೆ ಹೇಗೆ ವಿಶ್ಲೇಷಣೆ ಮಾಡ್ತೀರಿ ಸರ್? ನಾನು ಈ 2 ಉಪಚುನಾವಣೆಗಳಲ್ಲಿ ಗೆಲ್ತೀವಿ ನಾವು. ಹಿಂದೆ 3 ಉಪಚುನಾವಣೆಗಳಲ್ಲ, ಯಾರು ಗೆದ್ದರು? ಹಾಂ, ಮತ್ತು BJP JDS 2 ಒಂದಾಗಿ ಎಲೆಕ್ಷನ್ ಮಾಡಿದ್ರು. ಗೆದ್ದವ್ರು ಯಾರು? ಚನ್ನಪಟ್ಟಣದಲ್ಲಿ ಯಾರು ನಿಂತಿದ್ದವರು? ಕುಮಾರಸ್ವಾಮಿ ಮಗ. ಸಗ್ಗಾಂವ್ನಲ್ಲಿ ಯಾರು ನಿಂತಿದ್ದವರು? ಅವ್ರು ಯಾವ ಸ್ಥಾನಗಳ, ಅವ್ರು ಯಾರು ಸ್ಥಾನಗಳು? BJP ಸ್ಥಾನಗಳಲ್ವ? ಮತ್ತು ನಾವು ಅವರಿಂದ ಕಸ್ಕೊಂಡಿದ್ದೀವಲ್ಲ, ಸಂಡೂರು ಉಳಿಸ್ಕೊಂಡಿದ್ದೀವಲ್ಲ. ಅದಕ್ಕೇನು ಹೇಳ್ತಾರೆ BJPಯವರು? ಈ 2 ಕ್ಷೇತ್ರದಲ್ಲಿ ಗೆದ್ದರೆ ಅದು ನಿಮ್ಮ ಸರ್ಕಾರಕ್ಕೆ ಜನಗಳು ಕೊಟ್ಟಿರುವಂಥ ಮಾರ್ಕ್ಸ್, ಅಥವಾ ನಿಮ್ಮ ಸರ್ಕಾರಕ್ಕೆ ಜನ ಕೊಟ್ಟಿರುವಂಥ ಇನ್ನಷ್ಟು ಒಪ್ಪಿತ ಮುದ್ರೆ ಅಂತ ಅಂತೀರಾ ನೀವು? ಅಂದರೆ ನಿಮ್ಮ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳಿಗೆ ಕೊಟ್ಟಿರುವಂಥ ಕ್ರಮಗಳನ್ನು ಒಪ್ಕೊಂಡಿದ್ದಾರೆ ಜನ. ನಾವು ಸಾಧನೆಗಳನ್ನು ಒಪ್ಕೊಂಡಿದ್ದಾರೆ ಅಂತ ಅದರ ಅರ್ಥ. 2028 ಕೂಡ ಇದು ಮುಂದಿನ ದಿನಗಳಲ್ಲಿ ಒಂದು ಬೇಸ್ಮೆಂಟ್ ಆಗತ್ತಾ, ಪಾಳೆಯ ಅಡಿಪಾಯ ಆಗತ್ತಾ? ಇದಕ್ಕೂ ಸಂಬಂಧ ಇಲ್ಲರಿ. 28ರ ಚುನಾವಣೆಗೂ ಇದಕ್ಕೂ ಸಂಬಂಧ ಇಲ್ಲ. ಆದರೆ ನಾವು ಮಾಡಿರ್ತಕ್ಕಂಥ ಸಾಧನೆಗಳು, ಕಾರ್ಯಕ್ರಮಗಳು ಜನರು ತಲುಪಿದ್ದಾವೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಸರ್. ಇದ್ರ ಜೊತೆಗೆ ಈ ಒಂದು ಉಪಚುನಾವಣೆಯಲ್ಲಿ ವೆರಿ ಇಂಟ್ರೆಸ್ಟಿಂಗ್ಲಿ BJPಯ ಅಶೋಕ್ ಅವರೇ ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡಿದ್ರು. ಅದಕ್ಕೆ ನೀವು ಕೂಡ ಉತ್ತರ ಕೊಟ್ಟರಿ. ಯಡಿಯೂರಪ್ಪನವರು ಈ ಒಂದು ಕುಟುಂಬ ರಾಜಕಾರಣ ಎಳಿತರ್ತಾ ಇರುವಂಥದ್ದು, ಇವತ್ತು ಕುಟುಂಬ ರಾಜಕಾರಣ ಪ್ರಸ್ತುತ ಅನ್ಸುತ್ತೆ ಆ ವಿಚಾರ ಹೇಳ್ತಾ ಇರೋದು? ಪ್ರಸ್ತುತ ಅಲ್ಲ, ಜನ ಬಯಸ್ತಾರೆ. ಈಗ ಜನ ಇವ್ರಿಗೆ ಕೊಡಬೇಕು, ಮೇಟಿಯವ್ರ ಮನೆಯವ್ರಿಗೆ ಕೊಡಬೇಕು ಅಂತ ಜನ ಹೇಳ್ತಾರೆ. ಸೊ ನಾನು ಕರೆದು ಮಾತಾಡಿದೆ, ಹೈಕಮಾಂಡ್ನವ್ರು ಯಾರಿಗೆ ತೀರ್ಮಾನ ಮಾಡ್ತಾರೆ ಅವ್ರಿಗೆ ಮಾಡಬೇಕು ನೀವೆಲ್ಲರೂ ಅಂತ ಒಪ್ಕೊಂಡಿದ್ದಾರೆ. ಸರ್, ಕೊನೆಯದಾಗಿ ದಾವಣಗೆರೆ ಮತ್ತು ಬಾಗಲಕೋಟೆಯ ಜನರಿಗೆ ನೀವು ಏನು ಸಂದೇಶ ಕೊಡೋದಕ್ಕೆ ಬಯಸ್ತೀರಿ ಸರ್? ಈಗಾಗಲೇ ಪ್ರಚಾರ ಮಾಡ್ತಾ ಇದ್ರಿ, ಯಾಕೆ ಕಾಂಗ್ರೆಸ್ಗೆ ವೋಟ್ ಹಾಕಬೇಕು ಅಂತ ತಾವು ಹೇಳ್ತೀರಿ ಸರ್? ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೀತಕ್ಕಂಥ ಪಕ್ಷ. ಅದಕ್ಕೋಸ್ಕರ ಬಡವ್ರ ಪರವಾಗಿರ್ತಕ್ಕಂಥ ಪಕ್ಷ, ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪಕ್ಷ, ಸಮಾಜದಲ್ಲಿರ್ತಕ್ಕಂಥ ತಾರತಮ್ಯನ ಹೋಗಲಾಡಿಸ್ತಕ್ಕಂಥ ಪಕ್ಷ. ಅದಕ್ಕೋಸ್ಕರವಾಗಿ ಕಾಂಗ್ರೆಸ್ಗೆ ವೋಟ್ ಹಾಕಬೇಕು ಅಂತಕ್ಕಂಥ ಮನವಿಯನ್ನು ಮತದಾರರಲ್ಲಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಧನ್ಯವಾದ. ನಿಮ್ಮ ಜೊತೆ ಮಾತಾಡಿ.
ಇದಿಷ್ಟು ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯವರು ಹೇಳ್ತಾ ಇರುವಂಥ ಮತ್ತು ಕ್ಯಾಮ್ರಾ ಪರ್ಸನ್ ನರೇಶ್ ಜೊತೆ ಪ್ರಮೋದ್, TV9 ಬಾಗಲಕೋಟೆ.